ಭಗವತ್ ಕಾರ್ಯ ಸಾಧಕನಾದವ ಜೀವನದಲ್ಲಿ ದೇವರ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಅಂತ ಹೋದವ ಕೇವಲ ಭಗವಂತನಲ್ಲಿ ಭಕ್ತಿ ಮಾಡಿದರೆ ಅವ ಭಕ್ತ ಆಗೋಲ್ಲ. ಮತ್ತೇನು ಮಾಡಬೇಕು ಅಂದರೆ ದೇವರ ಭಕ್ತರಲ್ಲಿಯೂ ಭಕ್ತಿ ಮಾಡಬೇಕು. ಕೆಲವರೇನೆಂದರೆ ದೇವರಲ್ಲಿ ಭಾರೀ ಭಕ್ತಿ, ತುಂಬ ಡಿವೋಟಿ ಇರ್ತಾರೆ, ತುಂಬ ದೇವಸ್ಥಾನಕ್ಕೆ ಹೋಗ್ತಾರೆ, ತುಂಬ ಆರ್ಥೋಡಾಕ್ಸ್ ಇರ್ತಾರೆ. ಅದರ ಒಟ್ಟೊಟ್ಟಿಗೆ ಸಜ್ಜನರನ್ನು ಬೈತಿರ್ತಾರೆ, ಸಜ್ಜನರ ದ್ವೇಷ ಮಾಡ್ತಿರ್ತಾರೆ, ಇನ್ನೊಬ್ಬ ಭಕ್ತನನ್ನು ದ್ವೇಷ ಮಾಡ್ತಾರೆ. ತಾನು ಮಾತ್ರ ಒಳ್ಳೆಯವ, ಉಳಿದವರು ಯಾರು ಒಳ್ಳೆಯವರಿಲ್ಲ ಅಂಥೇಳಿ ತಾನು ದೇವರಲ್ಲಿ ಭಕ್ತಿ ಮಾಡ್ತಾ ಇರುವಾಗ ದೇವರ ಭಕ್ತರಲ್ಲಿ ಭಕ್ತಿ ಇಲ್ಲ ಅಂತಾದರೆ ದೇವರಲ್ಲಿ ಮಾಡಿದ ಭಕ್ತಿಗೂ ಏನೂ ಪ್ರಯೋಜನ ಇಲ್ಲ. ಭಗವಂತನಲ್ಲಿ ಭಕ್ತಿ, ಭಗವದ್ಭಕ್ತರಾದ ದೇವಾನುದೇವತೆಗಳಲ್ಲಿಯೂ ಭಕ್ತಿ, ಎರಡೂ ಮಾಡಬೇಕು. ನಾನು ದೇವರಲ್ಲಿ ಮಾಡ್ತೀನಿ, ದೇವರ ಭಕ್ತರಾದ ಉಳಿದ್ಯಾವ ದೇವತೆಗಳಲ್ಲಿಯೂ ನಾನು ಭಕ್ತಿ ಮಾಡೋಲ್ಲ ಅಂದರೆ ಅವನು ಭಗವದ್ಭಕ್ತ ಆಗಲಿಕ್ಕೆ, ದೇವರ ಅನುಗ್ರಹ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಒಂದು ನಾಣ್ಯದ ಎರಡು ಮುಖ. ನಿಮ್ಮ ಹತ್ರ ಒಂದು ನೋಟಿದೆ, 100 ರೂಪಾಯಿ 1000 ರೂಪಾಯಿ ನೋಟಿದೆ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಒಂದೇ ಸೈಡ್ ಪ್ರಿಂಟ್ ಆಗಿದೆ, ಇನ್ನೊಂದು ಸೈಡ್ ಪ್ರಿಂಟ್ ಆಗಲಿಲ್ಲ. ಹಾಗಾದರೆ ಆ ನೋಟು ಎಲ್ಲಿಯಾದರೂ ಚಲಾವಣೆಗೆ ಬರುತ್ತಾ? ಆ ನೋಟಿನ ಮುಖ ವ್ಯಾಲ್ಯೂ, ಮುಖ ಬೆಲೆ 100 ರೂಪಾಯಿ ಇದ್ದಾಗ ಒಂದೇ ಸೈಡ್ ಪ್ರಿಂಟ್ ಆಗಿದೆ, 50 ರೂಪಾಯಿಗೆ ತೊಗೊಳ್ಳಿ ಅಂದರೆ ಯಾರು ತೊಗೊಳ್ತಾರ? 50 ರೂಪಾಯಿ ಅಲ್ಲ, 1 ರೂಪಾಯಿಗೂ ಬೆಲೆ ಇದೆ. ಹಾಗೆ ನೀವು ಮಾಡುವ ಭಕ್ತಿಯಲ್ಲಿ ಎರಡು ಮುಖ ಇದೆ. ಒಂದು ದೇವರಲ್ಲಿ ಭಕ್ತಿ ಮಾಡಬೇಕು, ದೇವರ ಭಕ್ತರಲ್ಲಿಯೂ ಭಕ್ತಿ ಮಾಡಬೇಕು. ಅದು ಹನುಮಂತನಲ್ಲಿ ಇದೆಯಾ? ದೇವತೆಗಳಿಗೆಲ್ಲ ಒಂದು ಜಿಜ್ಞಾಸೆ, ಡೌಟ್, ವಿಚಾರ ಮಾಡ್ತಾ ಇದ್ದಾರೆ. ಹನುಮಂತ ನಮ್ಮ ಮಾತಿಗೆಲ್ಲ ಮನ್ನಣೆ ಕೊಡ್ತಾನ ಇಲ್ವ? ಯಾಕಂದರೆ ಹೇಗಿದ್ದರೂ ದೇವರ ಕೆಲಸ ಮಾಡ್ತಾ ಇದ್ದೀನಿ, ಇವ್ರ ಮಾತು ಏನು ಕೇಳೋದು ಹೀಗಂತಾನ, ನೋಡೋಣ ಅಂತ ಹೇಳಿ ಎಲ್ಲ ದೇವತೆಗಳು ಕೂಡ ಕಶ್ಯಪರ ಹೆಂಡತಿಯಾದ ಸುರಸೆಗೆ ನೀ ಕೇಳಿದ್ದೆಲ್ಲ ನಿನ್ನ ಬಾಯೊಳಗೆ ಬಂದು ಬೀಳಲಿ ಅಂತ ವರ ಕೊಟ್ಟಿದ್ದಾರೆ. ಅವಳು ಈ ಸಮುದ್ರದ ಮಧ್ಯದಲ್ಲಿ ಹಾರುವ ಹನುಮಂತನಿಗೆ ಅಡ್ಡವಾಗಿ ಆ ಅಂತ ಬಾಯಿ ತೆಕ್ಕೊಂಡು ನಿಂತು ಬಿಟ್ಟಿದ್ದಾಳೆ. ಜಿಜ್ಞಾಸುಭಿರ್ನಿಜ ಬಲಂ ತವ ಭಕ್ಷಮೇತು ಯದ್ಯತ್ವಮಿಚ್ಛಸಿ ತದಿತ್ಯಮರೋಧಿತಾಯಾಃ ಹಾಸ್ಯಂ ಪ್ರವಿಶ್ಯ ಸಪದಿ ಪ್ರವಿನೋತ್ಸ್ಮಾತ್ ದೇವಾನಂದದುತ ಸ್ಮೃತಮೇಷು ರಕ್ಷನ್. ಹನುಮಂತ ದೇವರ ಬಲವನ್ನು ತಿಳಿಬೇಕು, ಪರೀಕ್ಷೆ ಮಾಡಬೇಕು. ಅವರು ಬುದ್ಧಿರ್ಬಲಂ, ಯಶೋಧ, ಇದಕ್ಕೆಲ್ಲ ದೇವತೆ ಅವರು. ಬಲ ಮತ್ತು ಜ್ಞಾನದ ದೇವತೆ. ಅವರ ಬಲವನ್ನು, ಅವರ ಬುದ್ಧಿಮತ್ತೆಯನ್ನು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ದೇವತೆಗಳೆಲ್ಲ ಸುರಸೆಗೆ ಹೇಳಿದ್ದಾರೆ. ನೀನು ಏನು ಬಯಸ್ತಿ ಅದು ನಿನ್ನ ಬಾಯೊಳಗೆ ಬೀಳಲಿ. ಅವಳೇನು ಮಾಡಿದ್ದಾಳೆ? ಈ ಸಮುದ್ರದಲ್ಲಿ ದೊಡ್ಡ ಬಾಯಿ ತೆಕ್ಕೊಂಡು ನಿಂತಿದ್ದಾಳೆ. ಹಾರುವ ಹನುಮಂತನಿಗೆ ಹೇಳ್ತಾ ಇದ್ದಾಳೆ, ಎಲ್ಲಿ ಹಾರ್ತಾ ಇದ್ದೀಯಾ? ನನ್ನ ಬಾಯೊಳಗೆ ಬಂದು ಬೀಳು, ನೀ ಬೀಳಲೇಬೇಕು, ನಿಂಗೆ ಬೇರೆ ದಾರಿಯೇ ಇಲ್ಲ. ಕೆಲವು ರೋಡ್ಗಳಲ್ಲಿ ಟೋಲ್ ಅಂತಿರುತ್ತೆ, ಎಂಥ ಕಾರ್ ಇರಲಿ ಲಾರಿ ಇರಲಿ ಅದರೊಳಗೆ ಹೋಗಬೇಕು. ಇದೊಂದು ದೊಡ್ಡ ಟೋಲ್ ಇದ್ದಾಗೆ ಊರಗಲ ಬಾಯಿ ತೆಕ್ಕೊಂಡು ನಿಂತು ಬಿಟ್ಟಿದ್ದಾಳೆ.
ನೀ ಅಲ್ಲಿ ಇಲ್ಲಿ ಹೋಗೋ ಹಾಗಿಲ್ಲ, ಇಲ್ಲೇ ಬರಬೇಕು. ಇಲ್ಲೆಲ್ಲ ಸರ್ಕಾರದ್ದು ಅವ ಕಂಪ್ನಿಯವ್ರದ್ದೆಲ್ಲ ಆ ರೀತಿ ಇರುತ್ತೆ. ಇಲ್ಲಿ ದೇವತೆಗಳ ಆಜ್ಞೆ. ಈ ಸಮುದ್ರ ಮಾರ್ಗದಲ್ಲಿ ಯಾರು ಹೋದರೂ ನನ್ನ ಬಾಯೊಳಗೆ ಬೀಳಬೇಕು. ಅದರಿಂದ ಹನುಮಂತ ನೀ ಎಲ್ಲಿ ಹೋಗೋ ಹಾಗಿಲ್ಲ, ನನ್ನ ಬಾಯೊಳಗೆ ಬಿಡು. ಇದರರ್ಥ ಹನುಮಂತ ದೇವರ ಸಹಜವಾದ ಕೆಪ್ಯಾಸಿಟಿ, ಅವರ ಸಾಮರ್ಥ್ಯ, ಅವರ ಯೋಗ್ಯತೆ. ಭಗವಂತ ಲಕ್ಷ್ಮೀನ್ ಬಿಟ್ಟು ಯಾರ ಮಾತನ್ನು ಹನುಮಂತ ದೇವರು ಓವರ್ಟೇಕ್ ಮಾಡ್ಬೋದು. ಅವ್ರದ್ದು ಯೋಗ್ಯತಾ ಶಕ್ತಿ ಅಂಥದ್ದು. ಆದರೆ ಹನುಮಂತ ದೇವರು ವಿಚಾರ ಮಾಡಿದ್ದಾರೆ, ಇವಳು ಬಾಯೊಳಗೆ ಬೀಳೋಣ ಅಂತ. ಅಲ್ಲಿ ಒಂದು ಚಮತ್ಕಾರವನ್ನು ತೋರಿಸಿ ಹೇಳ್ತಾರೆ, ನಿನ್ನ ಬಾಯಲ್ಲಿ ಬೀಳಲಿಕ್ಕೆ ನಾನು ಸಿದ್ಧ, ಆದರೆ ನನ್ನನ್ನು ಬಾಯಿ ಒಳಗೆ ಹಾಕ್ಕೋಬೇಕಾದ್ರೆ ನಿನ್ನ ಬಾಯಿ ಇದೆಯಲ್ಲ ಅದು ದೊಡ್ಡದಾಗಬೇಕು. ನಾನು ಸಣ್ಣ ಪುಟ್ಟ ಐಟಮ್ ಅಲ್ಲ ಬಾಯಿಗೆ ಹಾಕ್ಕೊಳ್ಳಿಕ್ಕೆ. ನಾನಿರೋ ಎತ್ತರ ನೋಡು, ನನ್ನ ಆಕಾರ ನೋಡು, ಇದಕ್ಕೆ ತಕ್ಕಾಗ ಬಾಯಿ ಇದ್ದರೆ ನಾನು ಒಳಗೆ ಹೋಗ್ಬೋದು ಅಂದಾಗ ಇವಳಂದ್ಲು, ನನ್ನ ನೋಡ್ಲಿಕ್ಕೆ ಬಾಯಿ ಸಣ್ಣದು, ತೆಗೆದ್ರೆ ನಂದು ಬೊಂಬಾಯಿ ಎಂದ್ಲು. ತೆಗೆದ್ಲು. ಹನುಮಂತ ದೇವರು 10 ಯೋಜನ ದೇಹವನ್ನು ಬೆಳೆಸಿದ್ರೆ ಅವಳು ಬರೀ ಬಾಯನ್ನು 20 ಯೋಜನ ಬೆಳೆಸಿದ್ಲಂತೆ. ಹನುಮಂತ 50 ಆದರೆ ಅವಳು 60. ಕಡೆಗೆ ಹನುಮಂತ ದೇವರು 90 ಯೋಜನ ಆದರೆ ಇವಳು ಬಾಯಿ 100 ಯೋಜನ ತೆಗೆದ್ಲಂತೆ. ಹನುಮಂತ ದೇವರು 100 ಯೋಜನ ಬಾಯಿ ತೆಗೆದಾಗ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಸಣ್ಣ ರೂಪವನ್ನು ಸ್ವೀಕಾರ ಮಾಡಿ ಅವಳ ಬಾಯಿ ಒಳಗೆ ಹೋಗಿದ್ದಕ್ಕಿಂತಲೂ ವೇಗವಾಗಿ ಹೊರಗೆ ಬಂದು, ನಿನ್ನ ವರ ಏನಿದೆ ಬಾಯಲ್ಲಿ ಬೀಳಬೇಕು ಅಂತ, ಬಿದ್ದಾಯ್ತಲ್ಲ ಹೋಗಿ ಬರ್ತೇನೆ ಅಂತ ಹೊರಟುಬಿಟ್ರು. ಕಥೆ ಏನು? ಅವಳು ಹೀಗೆ ಬಾಯಿ ತೆಗೆದಿದ್ಲಲ್ಲ, ತೆಗಿಯೋದು ಈಸಿ, ಮುಚ್ಚೋದು ಕಷ್ಟ. ಬಾಯಿ ತೆಗಿಯೋದು ಈಸಿ ರೀ, ಕೆಲವರು ಬಾಯಿ ತೆಗೆದು ಬಿಡ್ತಾರೆ, ಆ ಬಾಯಿ ಮುಚ್ಚೋದೇ ಇಲ್ಲ. ಇವಳ್ದಂತೂ ಬಾಯಿ ಮುಚ್ಚಲಿಕ್ಕಾಗಲಿಲ್ಲ. ಹನುಮಂತ ದೇವರು ಮುಚ್ಚೋದ್ರೊಳಗೆ ಬಾಯಿಯೊಳಗೆ ಬಿದ್ದು ಹೊರಗೆ ಬಂದು. ಹನುಮಂತ ದೇವರಾಗಿದ್ದರಿಂದ ಬಾಯಿಂದ ಈಚೆಗೆ ಬಂದ್ರಿ. ಬೇರೆಯವರು ಯಾರಾದರೂ ಬಾಯಿಯೊಳಗೆ ಸಿಕ್ಕಾಕೊಂಡ್ರಿ ಮುಗೀತು ನಿಮ್ಮ ಕತೆ, ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹನುಮಂತ ದೇವರು ಮಾತ್ರ ಬಂದ್ರಂತೆ. ಏನು ಈ ಕಥೆ ನಮಗೇನು ಸಂದೇಶ ಇದೆ? ಇದರೊಳಗೆ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಯೋಗ್ಯವಾದ ಗುಣ ಏನಿದೆ? ಹನುಮಂತ ದೇವರು ಈ ಮೂಲಕ ನಮ್ಮೆಲ್ಲರಿಗೆ ಏನು ತಿಳಿಸ್ತಾ ಇದ್ದಾರೆ ಏನಂದರೆ, ನಾವು ದೇವರ ಕಾರ್ಯ ಮಾಡುವಾಗ ಕೆಲವು ನಿಯಮಗಳನ್ನು ಇಟ್ಕೊಳ್ಬೇಕಂತೆ. ಅಂದರೆ ಮಾತ್ರ ಸಾಧನೆ ಮಾಡಲಿಕ್ಕೆ ಸಾಧ್ಯ. ನೀವು ಬರೋ ಸೀರಿಯಲ್ಲೆಲ್ಲ ನೋಡ್ತಾ ಇದ್ದರೆ, ಎಕ್ಸಾಮ್ ಹತ್ತಿರ ಇದ್ದಾಗಲೂ ಬಿಡದೆ ಸೀರಿಯಲ್ಲೇ ನೋಡ್ತಾ ಇದ್ದರೆ ಖಂಡಿತವಾಗೂ ಸೀರಿಯಸ್ಸಾಗಿ ಫೇಲೇ ಆಗ್ತೀರಿ. ಅವಾಗೆಲ್ಲ ಕೆಲವು ಬಿಡಬೇಕು. ಟಿ ವಿ ನೋಡೋದು ಬಿಡಬೇಕು, ಫೇಸ್ಬುಕ್ ನೋಡೋದು ಬಿಡಬೇಕು. ಇಲ್ಲದೇ ಇದ್ದರೆ ಎಕ್ಸಾಮಲ್ಲಿ ಸರಿಯಾಗಿ ಆನ್ಸರ್ ಬರೀಲಿಕ್ಕಾಗೋಲ್ಲ. ಹಾಗೆ ದೇವರ ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಬೇಕಾದ್ರೆ, ದೇವರ ಕಾರ್ಯದಲ್ಲಿ ಯಶಸ್ಸು ನೀವು ಪಡಿಬೇಕಾದ್ರೆ ಕೆಲವನ್ನು ಬಿಡಬೇಕಂತೆ. ಯಾವುದದು? ಜಿಹ್ವಾ ಚಾಪಲ್ಯ. ಜಿಹ್ವಾ ಚಾಪಲ್ಯ ಅಂದರೆ ನಾಲಿಗೆ. ಯಾವಾಗಲೂ ತಿನ್ನಬೇಕು, ಯಾವಾಗಲೂ ಕುಡಿಬೇಕು, ಈ ಬಯಕೆ ಯಾರಿಗಿರುತ್ತೆ ಅವನು ಏನೂ ಸಾಧನೆ ಮಾಡಲಿಕ್ಕಾಗೋಲ್ಲ. ಕೆಲವ್ರಿಗೆ ಬೆಳಗ್ಗೆ ತಿನ್ನೋ ಅಭ್ಯಾಸ, ಬೆಳಗ್ಗೆ ಕುಡಿಯುವ ಅಭ್ಯಾಸ. ಕುಡಿಯೋದು ಅಂದರೆ ಬೇರೆ ಏನಲ್ಲ, ಬೆಡ್ ಕಾಫಿ ಅಂತಿಷ್ಟೆ. ನೀವು ಒಂದು ಸತಿ ಏನಾದರೂ ತೊಗೊಂಡ್ಬಿಟ್ರೆ ಇನ್ಪುಟ್, ನೀವು ದೇವರ ಪೂಜೆ ಮಾಡುವ ಅಧಿಕಾರವನ್ನು ಕಳ್ಕೊಳ್ತೀರಿ. ಅದಕ್ಕೆ ಚೆನ್ನಾಗಿರುವಾಗ ಕಣ್ಣು, ಕೈ, ಕಾಲು, ಕಿವಿ, ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ ಕೊಡಿ. ಕೈಗೆ ಸ್ಟ್ರೋಕ್ ಹೊಡೆಯೋಕ್ಕೆ ಮುಂಚೆ
ಒಂದು ಕೈಯಲ್ಲಿ ಗಂಟೆ ಒಂದು ಕೈಯಲ್ಲಿ ಶಂಖ ಇಟ್ಕೊಂಡು ನೀರು ಹಾಕ್ಕೊಂಡು ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದ್ರೆ ಮಾಡಿದಾಗೆ, ಇಲ್ಲದೇ ಇದ್ದರೆ ನಿಮಗಿಲ್ಲ. ಕಣ್ಣು ಕಾಣುವಾಗ ಗ್ರಂಥಗಳ ಅಧ್ಯಯನ, ತೀರ್ಥಯಾತ್ರೆ ಮಾಡಿ ಮೂರ್ತಿ ದೇವರ ಮೂರ್ತಿಗಳ ದರ್ಶನ ಮಾಡಿದ್ರೆ ಮಾಡಿದಾಗ, ಕಣ್ಣಿಗೆ ಪೊರೆ ಬಂದು ಕಣ್ಣೇ ಕಾಣದಿದ್ದಾಗ ಮಾಡಿ ಏನು ಪ್ರಯೋಜನ? ಕಾಲು ಗಟ್ಟಿ ಇದ್ದಾಗ ಯಾತ್ರೆ ಮಾಡಬೇಕು. ಎರಡೂ ಕಾಲು ಬಿದ್ದೋದ ಮೇಲೆ ಯಾತ್ರೆ ಏನು ಮಾಡ್ತೀರಿ? ಹಾಗಾದ್ರೆ ದೇವರು ಕೊಟ್ಟ ಇಂದ್ರಿಯಗಳು ನೆಟ್ಟಗಿರುವಾಗ, ಚೆನ್ನಾಗಿರುವಾಗ ಹರಿ ಕೊಟ್ಟದ್ದನ್ನು ಹರಿಗೆ ಅರ್ಪಣೆ ಮಾಡಬೇಕು. ಅದರಲ್ಲಿ ಮಾಡಬೇಕು ಅಂತ ಆಸೆ ಇದ್ದರೆ ಮುಖ್ಯವಾಗಿ ಜಿಹ್ವಾ ಚಾಪಲ್ಯವನ್ನು ಅಗತ್ಯವಾಗಿ ಬಿಡಬೇಕಂತ ಭಾಗವತದಲ್ಲಿ ಹೇಳುತ್ತೆ. ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರ ಮನೀಷಿಣಃ. ಎಲ್ಲ ಇಂದ್ರಿಯಗಳನ್ನು ಗೆಲ್ಲಬಹುದಂತೆ. ಮನಸ್ಸು ಮಾಡಿದರೆ ಎಲ್ಲ ಇಂದ್ರಿಯಗಳನ್ನು ಗೆಲ್ಲಬಹುದು. ಹೇಗೆ ನೋಡಿ, ಕಣ್ಣಿಗೆ 4 ದಿನ ಯಾವ ಸೀರಿಯಲ್ಲು ನೋಡಲಿಕ್ಕೆ ನೀವು ಎನ್ಕರೇಜ್ ಮಾಡದೇ ಇದ್ದರೆ ಸ್ವಲ್ಪ ದಿನ ಆದಮೇಲೆ ಅದು ನೋಡೋ ಭಾವನೆ ಬಿಟ್ಟು ಬಿಡುತ್ತದೆ. ಗೆಲ್ಬೋದು, ಚಾನ್ಸ್ ಇದೆ. ಆದರೆ ವರ್ಜಯಿತ್ವಾತು ರಸನಂ, ಎಲ್ಲವನ್ನೂ ಗೆಲ್ಬೋದಂತೆ, ನಾಲ್ಗೆ ಗೆಲ್ಲಕ್ಕಾಗಲ್ಲ. ನೀವು ಕಣ್ಣಿಗೆ ನೋಡೋದನ್ನು ಸಪ್ಲೈ ಮಾಡದೇ ಇದ್ದರೆ, ಕಿವಿಗೆ ಕೇಳುವ ವಿಷಯವನ್ನು ಸಪ್ಲೈ ಮಾಡದೇ ಇದ್ದರೆ ಅವು ಬೇಜಾರಾಗಿ ಇವೇನು ಪ್ರಯೋಜನ ಇಲ್ಲ ಅಂತ ಬಿಟ್ಟುಬಿಡುತ್ತಂತೆ. ಆದರೆ ನಾಲ್ಗೆ ಮಾತ್ರ ನೀವೇನು ಕೊಡದೇ ಇದ್ದರೂ ಕೂಡ ಅದನ್ನು ಗೆಲ್ಲಕ್ಕಾಗಲ್ಲ. ನೀವೆಷ್ಟು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅಂತ ಹೋಗ್ತೀರ ಅಷ್ಟು ಕುಣಿಯತ್ತದು. ನೀವು 2 ದಿನ ನಾಲ್ಗೆಗೇನು ಹಾಕಲಿಲ್ಲ ಅಂದರೆ 3ನೇ ದಿನ ಏನು ಸಿಕ್ಕರೂ ತಿನ್ನೋ ಹಾಗಾಗ್ಬಿಟ್ಟಿರ್ತದೆ. ಮೊದಲಾರು ಸ್ವಲ್ಪ ಆಚಾರ ವಿಚಾರ ಇಟ್ಕೊಂಡಿರ್ತಾನೆ. ಎಲ್ಲೋ ಯಾತ್ರೆ ಹೋದಾಗ 3-4 ದಿನ ಊಟವೇ ಸಿಗಲಿಲ್ಲ ಅಂದರೆ 4ನೇ ದಿನ ಏನಾರು ಸಿಕ್ಕರೆ ಸಾಕಪ್ಪ, ತುಂಬ ಹಸಿದಿರ್ತಾನೆ. ಮನೆಗೆ ಬಂದಾಗ ನೀವು ಮಡಿ ಮಾಡ್ಕೊಂಡು ಬಂದೆ, ಮಡಿಗಿಡಿ ಇಲ್ಲಿರಿ ಸತ್ತೋಗ್ತೀನಿ ಮೊದಲು ಹಾಕಿಬಿಡಿ ಅಂತ. ಸ್ನಾನ ಅಯ್ಯೋಯ್ಯೋ ಆಮೇಲೆ ಮಾಡ್ತೀನಪ್ಪ, 4 ದಿನ ಆಯಿತು ತಂದು ಏನಾರು ಹಾಕಿ ಅಂತಾನೆ. ಅಂದರೆ ನಾಲಿಗೆ ಇದೆಯಲ್ಲ, ಅದಕ್ಕೆ ಆಹಾರವನ್ನು ಕೊಡದೆ ಗೆಲ್ತೀನಿ ಅಂತ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಏನನ್ನಾದರೂ ಗೆಲ್ಬೋದು, ನಾಲ್ಗೆ ಗೆಲ್ಲೋದಿದೆಯಲ್ಲ ಅದು ಬಹಳ ಕಷ್ಟ.